ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಕಳೆದ 5-6 ಟ್ರೇಡಿಂಗ್ ಸೆಷನ್ಸ್ಗಳಿಂದ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ 25,300 ಮೇಲ್ಗಡೆ ಟ್ರೇಡ್ ಆಗ್ತಿತ್ತು. ಆ ಲೆವೆಲ್ನಿಂದ ಆಲ್ಮೋಸ್ಟ್ 700 ಪಾಯಿಂಟ್ಗಳ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಈ ಒಂದು ಕರೆಕ್ಷನ್ನ ಲಾಭವನ್ನು ಪಡ್ಕೊಂಡು ಲಾಂಗ್ ಟರ್ಮ್ಗೆ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಶಾರ್ಟ್ ಟರ್ಮ್ನ ಬೇಸಿಸ್ ಮೇಲೆ ಕೂಡ ಪೊಸಿಷನಲ್ ಟ್ರೇಡಿಂಗನ್ನು ಮಾಡೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಈ ಒಂದು ವಿಡಿಯೋನಲ್ಲಿ ಕೆಲವೊಂದಿಷ್ಟು ಸ್ಟಾಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಇದು ಸ್ಟಾಕ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಶನ್ ಪರ್ಪಸ್ನಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಸ್ಟಾಕ್ಗಳನ್ನೇ ಬೈ ಮಾಡಬೇಕು ಅನ್ನುವಂಥ ರೆಕಮೆಂಡೇಶನ್ ಆಗಿರೋದಿಲ್ಲ. ನ್ಯೂಸ್ ಬೇಸಿಸ್ ಮೇಲೆ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ಪೊಸಿಷನ್ ಅನ್ನು ತಗೋಬೋದಾಗುತ್ತೆ. ಅದರ ಬೇಸಿಸ್ ಮೇಲೆ ಶಾರ್ಟ್ ಟರ್ಮ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗ್ಬೋದು. ಮಾರ್ಕೆಟ್ನ ವೀಕ್ನೆಸ್ಗೆ ಸಾಕಷ್ಟು ಕಾರಣಗಳು ಇದೆ. ಭಾರತದ ಮೇಲೆ ಟ್ರಂಪ್ 50% ಟ್ಯಾರಿಫ್ಸ್ ಹಾಕಿದ್ರು. ಅದರ ಮೇಲೆ ಈಗ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಕ್ಯಾಟಗರಿ, ಅದು ಫಾರ್ಮಾ ಆಗಿರ್ಬೋದು, ಹೆವಿ ಡ್ಯೂಟಿ ಟ್ರಕ್ಸ್, ಕಿಚನ್ ಅಪ್ಲಯನ್ಸಸ್, ಈ ಸೆಕ್ಟರ್ಗಳ ಮೇಲೆ ಕೂಡ ಈಗ ಟ್ರಂಪ್ ಟ್ಯಾರಿಫ್ಸ್ ಅನ್ನು ಹಾಕಿದ್ದಾರೆ. ಈ ನ್ಯೂಸ್ನಿಂದ ಈ ಸೆಕ್ಟರ್ನ ಸ್ಟಾಕ್ಗಳು ಸಾಕಷ್ಟು ವೀಕ್ ಆಗಿ ಟ್ರೇಡ್ ಆಗ್ತಿದೆ. ರೀಸೆಂಟ್ ಆಗಿ H1B ವೀಸಾದ ಫೀಸ್ ಅನ್ನು ಇನ್ಕ್ರೀಸ್ ಮಾಡಿದ್ರು. ಅದರಿಂದ IT ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಕಾಣಿಸ್ತಿದೆ. ಅದು ಕೂಡ ಓವರ್ ಆಲ್ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಅನ್ನ ತರ್ತಿದೆ. ಹಾಗೆ ಫೆಡ್ ರೇಟ್ ಕಟ್ ಕೂಡ ಸ್ಲೋ ಡೌನ್ ಆಗ್ಬೋದು ಅನ್ನುವಂಥ ರಿಪೋರ್ಟ್ಸ್ ನೋಡೋದಕ್ಕೆ ಸಿಗ್ತಿರೋದು ಕೂಡ ಮಾರ್ಕೆಟ್ನ ವೀಕ್ನೆಸ್ಗೆ ಕಾರಣ ಆಗಿರುತ್ತೆ. US GDP ಕಟ್ಸ್ ಕೂಡ ಇದಕ್ಕೆ ರೀಸನ್ ಆಗಿದೆ. FIIsಗಳು ಕಂಟಿನ್ಯೂಸ್ ಆಗಿ ಇಂಡಿಯನ್ ಮಾರ್ಕೆಟ್ನಲ್ಲಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ಅದರ ಒಂದು ಇಂಪ್ಯಾಕ್ಟ್ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. GST ರಿಫಾರ್ಮೇಷನ್ನ ರೀಸನ್ನಿಂದ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಬಟ್ ಆ GST ಎಫೆಕ್ಟ್ಸ್ ಮಾರ್ಕೆಟ್ನಲ್ಲಿ ಕಾಣಿಸ್ಬೇಕು ಅಂದರೆ ಇನ್ನೂ ಒಂದೆರಡು ಕ್ವಾರ್ಟರ್ನ ಸಮಯ ಆದರೂ ಬೇಕಾಗುತ್ತೆ. ಯಾಕೆಂದರೆ ಜಸ್ಟ್ ಸೆಪ್ಟೆಂಬರ್ 22ಕ್ಕಷ್ಟೇ GST ರಿಫಾರ್ಮೇಷನ್ಸ್ ಅಪ್ಲೈ ಆಗಿದೆ. ಈ ಕ್ವಾರ್ಟರ್ನಲ್ಲಿ ಅದರ ಒಂದು ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಗೋದಿಲ್ಲ. ಕ್ವಾರ್ಟರ್ 2 ರಿಸಲ್ಟ್ ನಮಗೆ ಅಕ್ಟೋಬರ್ ತಿಂಗಳಿಂದ ನೋಡೋದಕ್ಕೆ ಸಿಗುತ್ತೆ. ಈ ಕ್ವಾರ್ಟರ್ನಲ್ಲಿ ಕೂಡ ಕಂಪನಿಗಳು ಅಷ್ಟೇನು ಸ್ಟ್ರಾಂಗ್ ರಿಸಲ್ಟ್ಸ್ ಡಿಕ್ಲೇರ್ ಮಾಡದೇ ಇರುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಅನಲಿಸ್ಟ್ಗಳು ಕೂಡ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಇದಿಷ್ಟು ಫ್ಯಾಕ್ಟರ್ಗಳು ಮಾರ್ಕೆಟ್ನ ನೆಗೆಟಿವಿಟಿಗೆ ಕಾರಣ ಆಗಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ ಕಳೆದ 1 ವರ್ಷದಲ್ಲಿ ಸ್ಟ್ರಾಂಗ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಅಟ್ಲೀಸ್ಟ್ ಈ GST ರಿಫಾರ್ಮೇಷನ್ ರೇಟ್ ಕಟ್ನ ನ್ಯೂಸ್ನಿಂದ ಮುಂದಿನ ಕ್ವಾರ್ಟರ್ಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ನುವಂಥ ಹೋಪ್ನಿಂದ ನಾವು ಲೋವರ್ ಲೆವೆಲ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಯಾವ ಪರ್ಟಿಕ್ಯುಲರ್ ಸ್ಟಾಕ್ಗಳನ್ನು ಬೈ ಮಾಡ್ಕೊಳ್ಳೋದು, ಯಾವ ಲೆವೆಲ್ನಲ್ಲಿ ಎಂಟರ್ ಆಗೋದು ಅನ್ನುವಂಥ ಕನ್ಫ್ಯೂಷನ್ಸ್ಗಳು ಕೂಡ ಇದ್ದೇ ಇರುತ್ತೆ. ಅದನ್ನು ಕೂಡ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಒಂದು ದಿನ ಸ್ಟಾಕ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದ್ರೆ ಇನ್ನೊಂದು ದಿನ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ಟ್ರೇಡರ್ಸ್ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಯಾವ ಟೈಮ್ನಲ್ಲಿ ಟ್ರೇಡ್ ಅನ್ನು ತಗೋಬೇಕು, ಎಂಟ್ರಿ ಯಾವಾಗ ಆಗಬೇಕು, ಎಕ್ಸಿಟ್ ಯಾವಾಗ ಆಗಬೇಕು, ಈ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಎಸ್ಪೆಷಲಿ ಯಾರು ಮಾರ್ಕೆಟ್ ಅನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಆಗ್ತದೆ. ಒಂದೊಳ್ಳೆ ಗೈಡೆನ್ಸ್ ಇದ್ರೆ ಈ ರೀತಿಯ ಮಾರ್ಕೆಟ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಮಾಡಬಹುದು. ಯೂನಿವೆಸ್ಟ್ ಈ ಒಂದು ಪ್ರಾಬ್ಲಮ್ಗೆ ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಿರುತ್ತೆ. ಈ ಆಪ್ ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಅನ್ನ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಪ್ರತಿ ಸ್ಟೆಪ್ ನಲ್ಲಿ ಎಕ್ಸ್ಪರ್ಟ್ ಗೈಡೆನ್ಸ್ ಸಿಗುತ್ತೆ. ಯೂನಿವೆಸ್ಟ್ ಒಂದು ವೆಲ್ ನೋನ್ ಸ್ಟಾಕ್ ಮಾರ್ಕೆಟ್ ಅಪ್ಲಿಕೇಶನ್ ಆಗಿದ್ದು, ಯೂನಿವೆಸ್ಟ್ ನಲ್ಲಿ ನಿಮಗೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಎಕ್ಸ್ಪರ್ಟ್ ರೆಕಮೆಂಡೇಶನ್ ಸಿಗುತ್ತೆ. ಈಕ್ವಿಟಿ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಹಾಗೆ ಕಮಾಡಿಟಿ 3 ಸೆಗ್ಮೆಂಟ್ಗಳಲ್ಲಿ ಇವರು ರೆಕಮೆಂಡೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರು ಕೂಡ ಸಾಕಷ್ಟು ಟೂಲ್ಸ್ಗಳು ಇವರ ಅಪ್ಲಿಕೇಶನ್ ಅಲ್ಲಿ ಅವೈಲೇಬಲ್ ಇದೆ. ಮೇಜರ್ ಆಗಿ ವೆಲ್ತ್ ಬ್ಯಾಸ್ಕೆಟ್, ಇದೊಂದು ರೆಡಿಮೇಡ್ ಪೋರ್ಟ್ಫೋಲಿಯೋ ಆಗಿರುತ್ತೆ. ಈ ಬ್ಯಾಸ್ಕೆಟ್ ನಲ್ಲಿ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಮಲ್ಟಿಬ್ಯಾಗರ್ ಸ್ಟಾಕ್ ಸೆಕ್ಷನ್ ನಲ್ಲಿ ಮಲ್ಟಿಬ್ಯಾಗರ್ ಸ್ಟಾಕ್ ಗಳನ್ನ ಕೂಡ ಇವರು ರೆಕಮೆಂಡ್ ಮಾಡ್ತಾರೆ. ಆ ಸ್ಟಾಕ್ ಗಳಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಇದರ ಜೊತೆಯಲ್ಲಿ ರಿಯಲ್ ಟೈಮ್ ಅಲರ್ಟ್ಸ್ಗಳು, ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ನಿಮಗೆ ಟೆಲಿಗ್ರಾಮ್ ಹಾಗೆ ಇವರ ಅಪ್ಲಿಕೇಶನ್ ನಲ್ಲಿ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. 40 ಲಕ್ಷಕ್ಕೂ ಹೆಚ್ಚಿನ ಜನ ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಆಲ್ರೆಡಿ ಬಳಸ್ತಾ ಇದ್ದಾರೆ. ಎಕನಾಮಿಕ್ ಟೈಮ್ಸ್ ನ ಕಡೆಯಿಂದ ನಂಬರ್ 1 ಟ್ರೇಡ್ ರೆಕಮೆಂಡೇಶನ್ ಪ್ಲಾಟ್ಫಾರ್ಮ್ ಅನ್ನುವಂತ ಅವಾರ್ಡ್ ಅನ್ನು ಕೂಡ ಈ ಒಂದು ಅಪ್ಲಿಕೇಶನ್ ಪಡ್ಕೊಂಡಿದೆ. ₹183 ಪ್ರತಿ ತಿಂಗಳ ಪ್ಲಾನ್ಸ್ ಸ್ಟಾರ್ಟ್ ಆಗುತ್ತೆ. ₹6 ಪ್ರತಿದಿನ ಸ್ಪೆಂಡ್ ಮಾಡಿ ನೀವು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುವಂತಹ ಲಿಂಕ್ ನಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ₹1ಗೆ ಮೊದಲ 3 ಟ್ರೇಡ್ಸ್ ಗಳನ್ನ ಫ್ರೀ ಆಗಿ ತಗೋಬಹುದು. ಹಾಗೆ ಯೂನಿವೆಸ್ಟ್ ಅಪ್ಲಿಕೇಶನ್ ನ ಪ್ಲಾನ್ ಗಳ ಮೇಲೆ 80% ಆಫರ್ ಅನ್ನು ಕೂಡ ನೀವು ಪಡ್ಕೋಬಹುದಾಗುತ್ತೆ. ಆಲ್ರೆಡಿ ನೀವು ಯೂನಿವೆಸ್ಟ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ SMK ಅನ್ನುವಂತ ಕೋಡ್ ಅನ್ನ ಬಳಸಿಕೊಂಡು ಇನ್ನಷ್ಟು ಡಿಸ್ಕೌಂಟ್ ಅನ್ನ ಅಪ್ಲಿಕೇಶನ್ ನಲ್ಲಿ ಪಡ್ಕೋಬಹುದಾಗುತ್ತೆ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆಗಿರುತ್ತೆ. ಅಲ್ಲಿಂದ ನೀವು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸ್ಟಾಕ್ ರೆಕಮೆಂಡೇಶನ್ಸ್ ಗಳನ್ನ ಪಡ್ಕೋಬಹುದು. ಮೊದಲನೇದಾಗಿ ಇನ್ಫೋಸಿಸ್ ಒಳ್ಳೆ ಒಂದು ಆಪರ್ಚುನಿಟಿ ಆಗುತ್ತೆ. 1450 ಅರೌಂಡ್ ಅಲ್ಲಿ ಈಗ ಇನ್ಫೋಸಿಸ್ ಟ್ರೇಡ್ ಆಗ್ತದೆ. ಇನ್ಫೋಸಿಸ್ ರೀಸೆಂಟ್ ಆಗಿ ಬೈಬ್ಯಾಕ್ಗೆ ಅಪ್ರೂವಲ್ ಅನ್ನ ಕೊಟ್ಟಿದ್ರು. 18,000 ಕೋಟಿಯ ಬೈಬ್ಯಾಕ್ ಅನೌನ್ಸ್ ಆಗಿದೆ. ₹1,800 ಪ್ರೈಸ್ ನಲ್ಲಿ ಇವರು ಶೇರ್ಸ್ ಗಳನ್ನ ಬೈಬ್ಯಾಕ್ ಮಾಡ್ಕೋತಾರೆ. ₹1,800ಗೆ ಟೆಂಡರ್ ರೂಟ್ ನಲ್ಲಿ ಶೇರ್ ಬೈಬ್ಯಾಕ್ ಆಗ್ತಿರೋದ್ರಿಂದ ಇವರು ರೆಕಾರ್ಡ್ ಡೇಟ್ ಅನ್ನ ಫಿಕ್ಸ್ ಮಾಡಿದಾಗ ಸ್ಟಾಕ್ ಪ್ರೈಸ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇರಬಹುದು. ಆ ಒಂದು ರೀಸನ್ ನಿಂದ ಇನ್ಫೋಸಿಸ್ ನಲ್ಲಿ ಪೊಸಿಷನ್ ಅನ್ನ ತಗೊಂಡ್ರೆ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಶಾರ್ಟ್ ಟರ್ಮ್ ನಲ್ಲಿ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇನ್ನು ಕೂಡ ರೆಕಾರ್ಡ್ ಡೇಟ್ ಫೈನಲೈಸ್ ಆಗಿಲ್ಲ.
ಸೊ ಕಂಪನಿ ನವೆಂಬರ್ 14 ರೆಕಾರ್ಡ್ ಡೇಟನ್ನು ಫೈನಲೈಸ್ ಮಾಡ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಆ ಒಂದು ರೆಕಾರ್ಡ್ ಡೇಟ್ನ ಒಳಗಾಗಿ ಯಾರೆಲ್ಲ ಶೇರ್ಸ್ಗಳನ್ನು ಬೈ ಮಾಡ್ಕೋತಾರೆ ಅವರು ಇನ್ಫೋಸಿಸ್ನ ಶೇರ್ಗಳನ್ನು ಟೆಂಡರ್ ಮಾಡ್ಬೋದಾಗುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲ ಶೇರ್ಸ್ಗಳು ಟೆಂಡರ್ ಆಗೋದಿಲ್ಲ, ಬಟ್ ಮಾರ್ಕೆಟ್ನಲ್ಲೇ ಇನ್ಫೋಸಿಸ್ನ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋದಾಗ ಮಾರ್ಕೆಟ್ನಲ್ಲೇ ಆ ಶೇರ್ಸ್ಗಳನ್ನು ನಾವು ಸೆಲ್ ಮಾಡಿ ಅಲ್ಲಿಂದ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಸೊ ಇನ್ಫೋಸಿಸ್ ಈ ಒಂದು ಕರೆಕ್ಷನ್ ಟೈಮ್ನಲ್ಲಿ ಒಳ್ಳೆ ಒಂದು ಬೆಟ್ ಆಗ್ಬೋದು. ಹಾಗೆ ಇನ್ಫೋಸಿಸ್ ಅಕ್ಟೋಬರ್ 16ಕ್ಕೆ ತಮ್ಮ ರಿಸಲ್ಟ್ಸನ್ನು ಕೂಡ ಡಿಕ್ಲೇರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದರೆ ಸ್ಟಾಕ್ ರಿಕವರ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಅಕಸ್ಮಾತ್ ಇನ್ನಷ್ಟು ಕರೆಕ್ಷನ್ ಕಾಣಿಸಿದ್ರೆ ಡಿಪ್ಪಲ್ಲಿ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಆ್ಯಂಡ್ ಲಾಂಗ್ ಟರ್ಮ್ಗೂ ಕೂಡ ಇನ್ಫೋಸಿಸ್ ಒಳ್ಳೆ ಒಂದು ಬೆಟ್ ಆಗುತ್ತೆ. IT ಸೆಕ್ಟರ್ನ ಕಂಪನಿ ಸದ್ಯಕ್ಕೆ IT ಸೆಕ್ಟರ್ನಲ್ಲಿ ವೀಕ್ನೆಸ್ ಕಾಣಿಸ್ತದೆ, ಬಟ್ ಈ ಜನರೇಟಿವ್ AI ಏನಾದರೂ ಕ್ಲಿಕ್ ಆದರೆ IT ಸ್ಟಾಕ್ಗಳು ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಡುವಂಥ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಎರಡನೇದಾಗಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ. ಸೊ M&M ಕೂಡ ಈ GST ರಿಫಾರ್ಮೇಷನ್ನ ಮೇಜರ್ ಬೆಟ್ ಆಗಿರುತ್ತೆ. ಯಾಕೆಂದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಏನೆಲ್ಲ ಕಾರ್ಸ್ಗಳ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾರೆ ಅದು ಯಾವುದು ಕೂಡ ಹೆಚ್ಚಿನ ಲಕ್ಸುರಿ ಸೆಗ್ಮೆಂಟ್ಗೆ ಬರದೇ ಇರುವಂಥ ಕಾರ್ಸ್ ಆಗಿರುತ್ತೆ. ಸೊ ಇವ್ರಿಗೆ ಹೆಚ್ಚಿನ ಒಂದು ಅಡ್ವಾಂಟೇಜ್ ಕೂಡ ಸಿಗುತ್ತೆ. 28%ನಿಂದ GST ಕಟ್ಟಾಗಿ ಈಗ 18%ನ GST ರೇಟ್ಸ್ ನೋಡೋದಕ್ಕೆ ಸಿಗ್ತದೆ. ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ರೀಸೆಂಟ್ 5-6 ತಿಂಗಳಿಂದ ಒಳ್ಳೆ ಒಂದು ಸೇಲ್ಸನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಈಗ ಫೆಸ್ಟಿವಲ್ ಸೀಸನ್ ಕೂಡ ಇರೋದ್ರಿಂದ ಸೇಲ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗುವಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ GST ಕಟ್ನಿಂದ ಸಾಕಷ್ಟು ಜನ ಈ ನವರಾತ್ರಿ ದೀಪಾವಳಿ ಸಂದರ್ಭದಲ್ಲಿ ಕಾರ್ ಪರ್ಚೇಸನ್ನು ಮಾಡ್ಬೋದು. ಸೊ ಅದರ ಒಂದು ಅಡ್ವಾಂಟೇಜ್ M&Mಗೆ ಸಿಗುತ್ತೆ. ಬ್ರೋಕರೇಜ್ಗಳು ಕೂಡ 4,000 ಅರೌಂಡಲ್ಲಿ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಈಗ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 3,400 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಮುಂದಿನ 2-3 ತಿಂಗಳಲ್ಲಿ ಸ್ಟಾಕ್ ಏನಾದರೂ ಆ ಲೆವೆಲ್ಸನ್ನು ರೀಚ್ ಮಾಡಿದ್ರೆ ಶಾರ್ಟ್ ಟರ್ಮ್ನಲ್ಲಿ ಒಳ್ಳೆ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಟ್ರೆಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹೈಯರ್ ಲೆವೆಲ್ನಿಂದ 40ರಿಂದ 45%ನ ಕರೆಕ್ಷನ್ ಟ್ರೆಂಡಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ವ್ಯಾಲ್ಯೂಯೇಷನ್ ಕನ್ಸರ್ನ್ಸ್ನಿಂದ ಸ್ಟಾಕ್ ಕರೆಕ್ಟ್ ಆಗ್ತದೆ. ಹಾಗೆ ರೀಸೆಂಟ್ ಟೈಮ್ನಲ್ಲಿ ಏನು ಪ್ರಾಫಿಟ್ ಡಿಕ್ಲರೇಷನ್ಸ್ ಆಯಿತು ಅದು ಅಷ್ಟು ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗಿರಲಿಲ್ಲ. ಆ ರೀಸನ್ನಿಂದ ಟಾರ್ಗೆಟ್ಸ್ಗಳು ಕೂಡ ಕಟ್ ಆಗಿದೆ. ಸೊ ನಾವು ಟಾರ್ಗೆಟ್ಸನ್ನು ಅಬ್ಸರ್ವ್ ಮಾಡಿದಾಗ 7,000, 7,500 ಅರೌಂಡಲ್ಲಿ ಇದ್ದಂಥ ಟಾರ್ಗೆಟ್ಸ್ 5,000 ರೇಂಜ್ಗೆ ಬಂದು ನಿಂತಿದೆ. ಸೊ ಆ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ಕರೆಕ್ಷನ್ ಕಾಣಿಸ್ತದೆ. ಬಟ್ ಈ ಒಂದು ಕಂಪನಿ ಕೂಡ ಬೌನ್ಸ್ ಬ್ಯಾಕನ್ನು ಕೊಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಫೆಸ್ಟಿವಲ್ ರೀಸನ್ನಿಂದ ಏನಾದರೂ ಒಳ್ಳೆ ಒಂದು ಸೇಲ್ಸ್ ಆದರೆ ಸ್ಟಾಕ್ನಲ್ಲಿ ಒಂದು ಮೊಮೆಂಟಮ್ ಬರ್ಬೋದು. ಸೊ 5,000, 5,200 ಪ್ರೈಸ್ಗೆ ಟ್ರೆಂಡ್ ಹೋದರೂ ಕೂಡ ಶಾರ್ಟ್ ಟರ್ಮ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಮಾಡ್ಕೋಬೋದಾಗುತ್ತೆ. ನಿಫ್ಟಿ 50 ಕಂಪನಿ ಕೂಡ ಆಗಿರೋದ್ರಿಂದ ಒಂದು ಗ್ಯಾರಂಟಿ ಕೂಡ ಇರುತ್ತೆ. ಪ್ರಾಜ್ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 60%ನಷ್ಟು ಸ್ಟಾಕ್ ಕರೆಕ್ಟ್ ಆಗಿದೆ. 800 ಲೆವೆಲ್ನ ಮೇಲ್ಗಡೆ ಪ್ರಾಜ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತಿತ್ತು, ಅಲ್ಲಿಂದ ಸಾಕಷ್ಟು ವೀಕ್ನೆಸ್ ಬರ್ತಿದೆ. ಕಂಪನಿಯ ಫಂಡಮೆಂಟಲ್ಸ್ ಏನೋ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ಬಟ್ ರೀಸೆಂಟಾಗಿ ಬಂದಂಥ ಫಿನಾನ್ಷಿಯಲ್ ರಿಸಲ್ಟ್ಸ್ಗಳು ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿಲ್ಲ. ಕಂಪನಿಯ ಪ್ರಾಫಿಟ್ಸ್ ಕಂಟಿನ್ಯೂಸ್ ಆಗಿ ಡ್ರಿಪ್ ಆಗ್ತಿದೆ, ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೋದು ಅನ್ನುವಂಥ ಹೋಪ್ ಇದೆ. ಸೊ ರೀಸೆಂಟಾಗಿ ಗೌರ್ಮೆಂಟ್ 20% ಎಥನಾಲ್ ಬ್ಲೆಂಡಿಂಗನ್ನು ಅನೌನ್ಸ್ ಮಾಡಿದ್ರು, ಬಟ್ ಮುಂದಿನ ದಿನಗಳಲ್ಲಿ ಈ ಒಂದು ನಂಬರ್ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇದೆ. ಸೊ ಈ ಒಂದು ಎಥನಾಲ್ ಬ್ಲೆಂಡಿಂಗ್ನ ನ್ಯೂಸ್ನಿಂದನೇ ಸ್ಟಾಕ್ ತುಂಬಾ ಗೇನ್ ಆಗಿತ್ತು, ಬಟ್ ಈಗ ಸ್ಟಾಕ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಬಟ್ ಕಂಪನಿಯ ಆರ್ಡರ್ ಬುಕ್ 4,000 ಕೋಟಿಯ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ನ ಎಕ್ಸ್ಪೆಕ್ಟೇಷನ್ ಮುಂದಿನ ಕ್ವಾರ್ಟರ್ನಲ್ಲಿ ಇರುತ್ತೆ. ಸೊ ಹೆಚ್ಚಿನ ಒಂದು ಗೇನ್ಸ್ ಅಂದರೆ 800 ಲೆವೆಲ್ಗೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಟ್ ಈ ಲೆವೆಲ್ನಿಂದ ಸ್ವಲ್ಪ ರಿಕವರಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ KPIT ಟೆಕ್ನಾಲಜೀಸ್ ಕೂಡ ಫ್ಯೂಚರ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಪಡ್ಕೊಳ್ಬಹುದಾದಂಥ ಒಂದು ಸ್ಟಾಕ್ ಆಗಿರುತ್ತೆ. ಆಲ್ರೆಡಿ ಇನ್ವೆಸ್ಟರ್ಸ್ಗಳಿಗೆ ಸಾಕಷ್ಟು ರಿಟರ್ನ್ಸನ್ನು ಈ ಒಂದು ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಸಂಖ್ಯೆ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಈ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಒಳ್ಳೆ ಒಂದು ಕೆಪೆಕ್ಸನ್ನು ಕೂಡ ಕಂಪನಿ ರೀಸೆಂಟಾಗಿ ಅನೌನ್ಸ್ ಮಾಡಿದ್ದಾರೆ. ಸೊ ನೆಟ್ ಸೇಲ್ಸ್ ಕೂಡ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ರೀಸೆಂಟಾಗಿ ಸ್ವಲ್ಪ ಪ್ರಾಫಿಟ್ ಡ್ರಾಪ್ ಆಗಿತ್ತು, ಬಟ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಈ ಕಂಪನಿ ಕೂಡ ಒಳ್ಳೆ ಒಂದು ರಿಕವರಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ KPIT ಟೆಕ್ಕನ್ನು ಕೂಡ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಲೋವರ್ ಲೆವೆಲ್ಗಳಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಸೊ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. HAL ಈಗಲೂ ಕೂಡ ಒಳ್ಳೆ ಒಂದು ಬೆಟ್ ಆಗುತ್ತೆ. HAL ಆಗಿರ್ಬೋದು, BL, ಮಸ್ಗೊಂಡಾಕ್, ಕೊಚಿನ್ ಶಿಪ್ಯಾರ್ಡ್, ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಡಿಫೆನ್ಸ್ ಸೆಕ್ಟರ್ನಿಂದ ಅಟ್ಲೀಸ್ಟ್ ಒಂದು ಸ್ಟಾಕನ್ನು ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಳ್ಳೋದು ಮ್ಯಾಂಡೇಟರಿ ಆಗಿದೆ. ಯಾಕೆಂದರೆ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ಫೋಕಸ್ ಡಿಫೆನ್ಸ್ ಕಂಪನಿಗಳ ಮೇಲೆ ಇದೆ. ಡಿಫೆನ್ಸ್ ಕಂಪನಿಗಳಿಗೆ ಗೌರ್ಮೆಂಟ್ನ ಕಡೆಯಿಂದ ಆರ್ಡರ್ಸ್ಗಳು ಕೂಡ ಸಿಗ್ತದೆ, ಬೇರೆ ದೇಶಗಳಿಂದ ಕೂಡ ಸಾಕಷ್ಟು ಆರ್ಡರ್ಗಳನ್ನು ಪಡ್ಕೊತಿದ್ದಾರೆ. HAL ರೀಸೆಂಟಾಗಿ ಡಿಫೆನ್ಸ್ ಮಿನಿಸ್ಟ್ರಿ ಕಡೆಯಿಂದ ಆರ್ಡರ್ನ ಪಡ್ಕೊಂಡಿದೆ.
ಆಗಿತ್ತು. ಆರ್ಡರ್ ಬುಕ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಅನಲಿಸ್ಟ್ಗಳು 6222 ಟಾರ್ಗೆಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ HAL 4700 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಮೇ ಬಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಬಂದಾಗ ಈ ಸ್ಟಾಕ್ ಈ ಲೆವೆಲ್ನಿಂದ ಇನ್ನಷ್ಟು ಕರೆಕ್ಟ್ ಆಗ್ಬೋದು. ಆ ಕರೆಕ್ಷನ್ ಒಂದು ಬೈಯಿಂಗ್ ಆಪರ್ಚುನಿಟಿ ಆಗತ್ತೆ. ಸೊ ಇದು ಜಸ್ಟ್ ನ್ಯೂಸ್ ಬೇಸಿಸ್ ಮೇಲೆ ಅಥವಾ ಬ್ರೋಕರೇಜ್ ಟಾರ್ಗೆಟ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದಂಥ ಸ್ಟಾಕ್ಸ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಯೂನಿವರ್ಸ್ನಲ್ಲಿ ಸಾಕಷ್ಟು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಸ್ಟಾಕ್ಗಳ ರೆಕಮೆಂಡೇಶನ್ ನಿಮಗೆ ಸಿಗುತ್ತೆ. ಯೂನಿವರ್ಸ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ಗಳ ಕಡೆಯಿಂದ ರೆಕಮೆಂಡೇಶನ್ ಅನ್ನು ಪಡ್ಕೋಬೋದಾಗುತ್ತೆ.